ಏನು ಬಿಜೆಪಿ ಪರಿಷತ್ ಸದಸ್ಯರಾಗಿರುವಂತ ಸಿಟಿ ರವಿ ಸಂಕಷ್ಟ ಎದುರಾಗತ್ತಾ? ಯಾವ ಕಾರಣಕ್ಕೆ ಅನ್ನೋದು ಗೊತ್ತೇ ಇದೆ. ಅವಾಚ್ಯ ಪದ ಬಳಸಿದ್ದು ಸರ್ಕಾರದ ಟಿವಿಯಲ್ಲೇ ದಾಖಲಾಗಿದೆ. ಡಿಸೆಂಬರ್ 19ರಂದು ನಡೆದಿದ್ದಂತಹ ಘಟನೆ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಂಸದೀಯ ಪದವನ್ನ ಸಿಟಿ ರವಿ ಬಳಕೆ ಮಾಡಿದ್ರು ಅನ್ನೋದು ಬಹಳ ದೊಡ್ಡ ಚರ್ಚೆ ಮತ್ತು ಹೈಡ್ರಾಮಾಕ್ಕೆ ಕಾರಣವಾಯಿತು. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗೊಂದು ಅಪ್ಡೇಟ್ಸ್ ಬರ್ತಾ ಇದೆ. ಸಿಟಿ ರವಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋದು, ಯಾಕಂದ್ರೆ ಇಲ್ಲಿ ತನಕ ಸಿಟಿ ರವಿ ಹೇಳ್ತಾ ಇದ್ರು ನಾನು ಅಂತಹ ಪದವನ್ನ ಬಳಕೆ ಮಾಡಿದ್ದೀನಿ ಅನ್ನೋದಕ್ಕೆ ಯಾವುದೇ ದಾಖಲೆಗಳೇ ಇಲ್ವಲ್ಲ, ಎಲ್ಲಿದೆ ನಿಮ್ಮ ಹತ್ರ ಅಸಲಿ ವಿಡಿಯೋ ಅಂತ. ಈಗ ಒಂದು ಅಸಲಿ ವಿಡಿಯೋ ಸಿಗ್ತಾ ಇದೆ. DAPR ನಿಂದ CIDಗೆ ಅಸಲಿ ವಿಡಿಯೋ ರವಾನೆ ಆಗಿದೆ. CID ಮನವಿ ಮಾಡಿತ್ತು DAPRಗೆ. 7 ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನಿಂದನೆ ಮಾಡಿದ್ದು ರೆಕಾರ್ಡ್ ಆಗಿದೆಯಾ ಈ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಿಟಿ ರವಿ 7 ಬಾರಿ ನಿಂದಿಸಿದ್ದಾರೆ ಅನ್ನೋದು CID ಮೂಲಗಳಿಂದ ಸಿಗ್ತಾ ಇರುವಂತ ಮಾಹಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಷ್ಟು ದಿನ ಸಿಟಿ ರವಿ ಹೇಳ್ತಾ ಇದ್ರು ಎಲ್ಲಿದೆ, ಒಂದ್ ವೇಳೆ ನಾನು ಅಂತ ಪದ ಬಳಕೆ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಪೂರಕವಾದಂತ ಸಾಕ್ಷಿ ಇರ್ಬೇಕಲ್ವಾ, ಎಲ್ಲಿ ರೆಕಾರ್ಡ್ ಆಗಿದೆ, ಎಲ್ಲಿದೆ ಅಸಲಿ ವಿಡಿಯೋ ಅಂತ ಕೇಳ್ತಾ ಇದ್ರು. ಬಟ್ ಈಗ CID ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ ಅಂತದೊಂದು ವಿಡಿಯೋ ಕೈಗೆ ಸಿಕ್ಕಿದೆ ಅಂತ. ಅದ್ರ ಜೊತೆಗೆ ಇವತ್ತು ಖುದ್ದು ಹಾಜರಾಗಬೇಕಾಗಿತ್ತು ಕೋರ್ಟಿಗೆ. ಸೊ ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? ಶ್ವೇತಾ, ಏನು ವಿಧಾನ ಪರಿಷತ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಪದ ನಿಂದನೆ ಪ್ರಕರಣ ಇದೆ. ಇದು ಸಾಕಷ್ಟು ಏನೋ ತೀವ್ರಗತಿಯಾದಂಥ ತನಿಖೆ ನಡೀತಾ ಇರುವಂಥದ್ದು. ಈಗ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಂಥ ದೂರು, ಸಿಟಿ ರವಿ ಕೊಟ್ಟಂಥ ದೂರು, ಎಲ್ಲ ದೂರುಗಳನ್ನು CID ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ಮಾಡಿದ್ದಾರೆ, ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳನ್ನು ಕಿತ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಖಾಸಗಿ ಚಾನೆಲ್ಗಳ ವಿಡಿಯೋಗಳನ್ನು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಿ ಅಂದರೆ ವಿಧಾನ ಪರಿಷತ್ತಿನಲ್ಲಿಯೇ ಇರುವಂತಹ ಏನು ಕ್ಯಾಮ್ರಾಗಳಲ್ಲಿ 4 ಗಂಟೆಗಳ ಅವಧಿಯ ವಿಡಿಯೋಗಳನ್ನು ತೆಗೆದುಕೊಂಡಿರುವಂಥದ್ದು. ಆ ಒಂದು ವಿಡಿಯೋದಲ್ಲಿ ಸಿಟಿ ರವಿ ಅವರು ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಅಂದರೆ CID ಅಧಿಕಾರಿಗಳ ಒಂದು ಮಾಹಿತಿಗಳಿರುವಂಥದ್ದು. ಮತ್ತೆ ಈ ವಿಡಿಯೋವನ್ನು FSLಗೆ ಕಳಿಸಿ ಅದನ್ನು ಅಧಿಕೃತತೆಯನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು. ಈ ಕಾರಣಕ್ಕಾಗಿ ಸಿಟಿ ರವಿ ಅವರ ಕಡೆಯಿಂದ ಒಂದು ವಾಯ್ಸ್ ಸ್ಯಾಂಪಲ್ ಅನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ CID ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಹಿಂದೆ ಅಂದ್ರೆ ಕಳೆದ ವಾರ ಸಿಟಿ ರವಿ ಅವರು ಕೊಟ್ಟಂತ ದೂರಿನ ಏನು ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ನಿಮ್ಮ ವಿರುದ್ಧದ ಪ್ರಕರಣದಲ್ಲಿ ವಾಯ್ಸ್ ಸ್ಯಾಂಪಲ್ ಅನ್ನು ಕೊಡಬೇಕಾಗುತ್ತೆ ಅನ್ನುವಂತ ಒಂದಷ್ಟು ರೀತಿಯಲ್ಲಿ ಅವರು ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾನು ವಾಯ್ಸ್ ಸ್ಯಾಂಪಲ್ ನ ಕೊಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆ ತಕ್ಷಣ CID ಅಧಿಕಾರಿಗಳು ಒಂದು ಅಂದ್ರೆ ACMM ಕೋರ್ಟ್ ಮುಂದೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಸಿಟಿ ರವಿ ಅವರಿಗೆ ವಾಯ್ಸ್ ಸ್ಯಾಂಪಲ್ ಅನ್ನು ಕೊಡಲಿಕ್ಕೆ ಒಂದು ಸೂಚನೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಹಾಕಿಕೊಂಡಿದ್ರು. ಸಂಬಂಧಪಟ್ಟಂತೆ ನೋಟಿಸ್ ಜಾರಿಯಾಗಿದ್ದು ಇವತ್ತು ಖುದ್ದು ಸಿಟಿ ರವಿ ಅವರು ಕೋರ್ಟ್ ಮುಂದೆ ಹಾಜರಾಗಬೇಕಾಗಿರುತ್ತೆ. ಆದ್ರೆ ಇವತ್ತು ಕೋರ್ಟ್ ಮುಂದೆ ಅವರು ಹಾಜರಾಗಿಲ್ಲ. ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಈ ಪ್ರಕರಣದ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಏನು ಅವರು ಗೈರು ಹಾಜರಾಗಿದ್ರು. ಹಾಗಾಗಿ ಕೆಲ ಕಾಲ ಪಾಸ್ ಓವರ್ ಅಂದ್ರೆ ಮುಂದೂಡಿಕೆ ಮಾಡಲಾಗಿತ್ತು. ನೀನು ಕೆಲವು ಹೊತ್ತಿನಲ್ಲಿ ಮತ್ತೆ ಅದು ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿರುವಂತದ್ದು. ಮೇಲ್ನೋಟಿಗೆ ಕೆಲವೊಂದು ಕಡೆ ಸಿಟಿ ರವಿ ಅವರು ವಾಯ್ಸ್ ಸ್ಯಾಂಪಲ್ ಅನ್ನು ಕೊಡ್ಲಿಕ್ಕೆ ಯಾಕೆ ನಿರಾಕರಿಸ್ತಾ ಇದ್ದಾರೆ ಅನ್ನೋದು ಕೂಡ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿ ಏನು ಕೆಲ ಕಾಲ ವಿಚಾರಣೆ ಪಾಸ್ ಓವರ್ ಆಗಿದೆ. ಮತ್ತೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಕೋರ್ಟ್ ಏಕಪಕ್ಷೀಯವಾಗಿ ಆದೇಶವನ್ನ ಮಾಡುತ್ತಾ ಸೊ ಅವರಿಗೆ ವಾಯ್ಸ್ ಸ್ಯಾಂಪಲ್ ನ ಕೊಡಬೇಕು ಅನ್ನೋದು. ಯಾಕೆಂದ್ರೆ ಹೈಕೋರ್ಟ್ ನಲ್ಲಿ ಅವರಿಗೆ ಇಮಿಡಿಯೇಟ್ ಬಿಡುಗಡೆ ಮಾಡಿ ಅನ್ನುವಂತ ಆದೇಶ ಮಾಡಿದಂತ ಸಂದರ್ಭದಲ್ಲಿ ಕೂಡ ಇನ್ವೆಸ್ಟಿಗೇಷನ್ಗೆ ಸಹಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೋ ಸೂಚನೆ ಕೂಡ ಕೊಡಲಾಗಿತ್ತು. ಆದರೆ ಇನ್ವೆಸ್ಟಿಗೇಷನ್ಗೆ ಒಂದು ಕಡೆ ಸಹಕರಿಸ್ತಾ ಇಲ್ಲ ಅನ್ನುವಂಥ ವಿಚಾರನ ಇಟ್ಕೊಂಡು CID ಅಧಿಕಾರಿಗಳು ಕೋರ್ಟ್ ಮೆಟ್ಲೇರಿದ್ದಾರೆ. ಸೊ ಹಾಗಾಗಿ ಅದು ಏನು ಕೋರ್ಟ್ ಆದೇಶವನ್ನು ಮಾಡುತ್ತೆ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿಟಿ ರವಿ ಅವರು ಆ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಟಿವಿ ಅಂದ್ರೆ ಆ ಕ್ಯಾಮ್ರಾ ವಿಜುವಲ್ಸ್ ಅಲ್ಲೇ ಸಿಕ್ಕಿದೆ ಅನ್ನುವಂಥದ್ದು. ಆ ಒಂದು ವಿಜುವಲ್ಸ್ ಅನ್ನ ವಾಯ್ಸ್ ಸ್ಯಾಂಪಲ್ ಅನ್ನು ಪಡ್ಕೊಂಡು ಮುಂದಿನ ಹಂತದಲ್ಲಿ ಅದನ್ನ ಕಂಪೇರ್ ಮಾಡಿ FSL ವರದಿಯನ್ನ ಪಡೆದುಕೊಂಡು ಮುಂದೆ ಈ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಅಂತಿಮ ವರದಿಯನ್ನು ಸಲ್ಲಿಸಬೇಕು ನಿಟ್ಟಿನಲ್ಲಿ CID ಅಧಿಕಾರಿಗಳು ಒಂದು ತಯಾರಿಗಳನ್ನು ಮಾಡ್ತಾ ಇರುವಂತದ್ದು. ಆದ್ರೆ ಸಿಟಿ ರವಿ ಅವರಿಗೆ ಒಂದು ಕಡೆ ತಾನು ವಾಯ್ಸ್ ಸ್ಯಾಂಪಲ್ ಅನ್ನು ಕೊಟ್ಟಿದ್ದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.